Hi, hello, good evening, and welcome to your BKM Sir's YouTube channel, whatever BKM. Yes, ಭಾಳ ದಿನಗಳಾಗಿತ್ತು ನಿಮ್ಮ ಜೊತೆ ಬಂದು ನಿಂತ್ಕೊಂಡು ಮಾತಾಡಿ. ಅದಕ್ಕೆ ಕಾರಣ ಏನು ಅಂತ ಬಹುತೇಕ ಎಲ್ರಿಗೂ ಗೊತ್ತಿರುತ್ತೆ. ನನ್ನ PhD ಕೆಲಸದ ಕೊನೆಯ ಘಟ್ಟ, ಕೊನೆಯ ಪರೀಕ್ಷೆಯನ್ನು ನಾನು ಸಿದ್ಧತೆ ಮಾಡಿಕೊಂಡು ಅದನ್ನ ಮುಗಿಸ್ಕೊಂಡು ಬರಬೇಕಿತ್ತು. ನಿಮಗೆಲ್ಲರಿಗೂ ಈಗಾಗಲೇ ನನ್ನ PhD ಅವಾರ್ಡ್ ಬಗ್ಗೆ ಗೊತ್ತಾಗಿರುತ್ತೆ. ನೀವೆಲ್ಲರೂ ಸಂತೋಷಪಟ್ಟಿರ್ತೀರ ಅಂತ ಭಾವಿಸ್ತಾ, ಅದ್ರ ಬಗ್ಗೆ ಮತ್ತೆ ಮುಂದಿನ ದಿನಗಳಲ್ಲಿ ಒಂದು ವಿಡಿಯೋ ಮಾಡಬೇಕು ಅಂತ ಭಾವಿಸ್ತಾ ಇದ್ದೀನಿ. ಅನಿಸಿಕೆ ಇದೆ. ಮದ್ದೆ ಟು ಭೂಪಾಲ್, BKM ಟು PhD, ಯಾವುದೋ ಒಂದು ಶೀರ್ಷಿಕೆಯಲ್ಲಿ ಒಂದು ವಿಡಿಯೋ ಮಾಡೋಣ. ಬಟ್ ಈಗಿನ ಬ್ರೇಕಿಂಗ್ ನ್ಯೂಸ್ ಈಗಾಗಲೇ ನಿಮಗೆಲ್ಲ ಗೊತ್ತಾಗಿದೆ. Particularly our SSLC children would have already come to know that what is breaking tomorrow morning. Your result will be announced according to the press release by Karnataka State Examination Board. Tomorrow morning your result will be announced by the Honorable Minister and the Secretary of Karnataka Secondary Examination and Assessment Board by 11:30 morning. ನಾಳೆ 11:30ಕ್ಕೆ ನಿಮ್ಮೆಲ್ಲರ ಫಲಿತಾಂಶವನ್ನು ಬೆಂಗಳೂರಿನ ಮಲ್ಲೇಶ್ವರಮಲ್ಲಿರ್ತಕ್ಕಂತಹ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ಒಂದು ಕಚೇರಿಯ ಆವರಣದಲ್ಲಿ ಸುದ್ದಿಗೋಷ್ಠಿಯ ಮೂಲಕ ಫಲಿತಾಂಶ 11:30ಕ್ಕೆ ಅಧಿಕೃತ ಘೋಷಣೆ ಆಗ್ತಾ ಇದೆ. ನಿಮ್ಮ ಫಲಿತಾಂಶವನ್ನು ಅದಾದ 1 ಗಂಟೆ ಒಳಗಡೆ 12:30ಗೆ ನೀವೆಲ್ಲರೂ ಕೂಡ ನಿಮ್ಮ ಫಲಿತಾಂಶವನ್ನು ಜಾಲತಾಣಗಳಲ್ಲಿ ವೆಬ್ಸೈಟಲ್ಲಿ ನೋಡ್ಬೋದು. ಅಧಿಕೃತ ವೆಬ್ಸೈಟ್ ಕರ್ನಾಟಕ ಸ್ಟೇಟ್ ಎಜುಕೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅವರ KSEAB ಆ ಒಂದು ಬೋರ್ಡಲ್ಲಿ ರಿಸಲ್ಟ್ಸ್ ಅನ್ನೋ ಒಂದು ನೀವು ಲಿಂಕ್ ಮೂಲಕ ನೋಡ್ಬೋದು. ಹಾಗಾಗಿ ಇದುವರೆಗೂ ನೀವೆಲ್ಲ ಕಾತುರದಿಂದ ಕುತೂಹಲದಿಂದ ಕಾಯ್ತಿದ್ದಂತಹ ಪರೀಕ್ಷೆ ಫಲಿತಾಂಶ ಹೊರಬಿದ್ದಿದೆ. ನೀವೆಲ್ಲರೂ ಕೂಡ ಒಳ್ಳೆಯ ಫಲಿತಾಂಶದಿಂದ ನೀವು ಮುನ್ನುಗ್ಗಿರ್ತೀರ ಅನ್ನುವ ಭರವಸೆಯೊಂದಿಗೆ ಖಂಡಿತ ಎಲ್ರಿಗೂ ಶುಭವಾಗಲಿ. ನೀವೆಲ್ಲರೂ ಕೂಡ ನಾಳೆ ಫಲಿತಾಂಶವನ್ನು ಹೇಗೆ ಬರಲಿ ಸಂತೋಷದಿಂದ ಸ್ವೀಕರಿಸಿ ಮುಂದಿನ ದಾರಿಗಳ ಬಗ್ಗೆ ಒಳ್ಳೆಯ ಆಲೋಚನೆಯನ್ನು ಮಾಡಿ ಅಂತ ಹೇಳ್ತಾ, ಮತ್ತೆ ಇವತ್ತು ಸಂಜೆ ನಿಮಗೆ ವಾಟ್ ಆಫ್ಟರ್ SSLC ಪಾರ್ಟ್ 2 ನೆನ್ನೆ ಕೋರ್ಸುಗಳ ಆಯ್ಕೆ ಬಗ್ಗೆ ಮಾತಾಡಿದ್ವಿ. ಇವತ್ತು ಸಂಜೆ ನಾವು ಕಾಲೇಜುಗಳ ಆಯ್ಕೆ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ, ನಾಳೆ ತಪ್ಪದೆ ಎಲ್ಲರೂ ಕೂಡ ನಿಮ್ಮ ಫಲಿತಾಂಶವನ್ನು ನಿಮ್ಮ ಜಾಲತಾಣದಲ್ಲಿ ಮತ್ತು ಕರ್ನಾಟಕ ಬೋರ್ಡ್ನ ವಿವಿಧ ಒಂದು ರೂಪಗಳಲ್ಲಿ ನೀವು ನೋಡ್ರಿ ಅಂತ ಹೇಳ್ತಾ, ಶುಭವಾಗಲಿ. ಗುಡ್ ಲಕ್, ಟೇಕ್ ಕೇರ್, ಯುವರ್ಸ್ ವಾಟ್ ಎವರ್ BKM.